12 ಮೆಂಬರ್ಸ್ ಇದ್ದೀವಿ ನಾವು. ಹಾಯ್ ಎಲ್ರಿಗೂ. ಇವತ್ತು ನಾನು ದುಬೈಯಲ್ಲಿ ಎಲ್ಲಿ ಸ್ಟೇ ಮಾಡ್ತೇನೆ, ನನ್ನ ರೂಮ್ ಹೇಗಿದೆ ಅಂತ ನಾನು ತೋರಿಸ್ತೇನೆ. ಸೊ ಇದು ನನ್ನ ರೂಮ್. ಓಕೆ, ಕಮ್. ಡೋರ್ ಬಂದ ಕೂಡಲೇ ಹಾಕಬೇಕು. ಸೊ ಇಲ್ಲಿ ಬಂದಾಗ ನಮ್ಗೆ ಫಸ್ಟ್ ಇಲ್ಲಿ ಒಂದು ವಾಶ್ರೂಮ್ ಇದೆ, ಸ್ಮಾಲ್ ಒಂದು ಟಾಯ್ಲೆಟ್ ಅಷ್ಟೇ ಇದೆ. ಬಟ್ ಮತ್ತು ನಮಗೆ ಇಲ್ಲಿ ಶೂ ರ್ಯಾಕ್ ಇದೆ, ನಮಗೆ ಫ್ರೀಯಾಗಿ ಅಯನ್ ಬಾಕ್ಸ್ ಇದೆ ವಿತ್ ಟೇಬಲ್. ಓಕೆನಾ, ಡೈನಿಂಗ್ ಟೇಬಲ್ ಇದೆ. ಅಲ್ಲಿಂದ ಬಂದ ಕೂಡಲೇ ಇದು ನನ್ನ ರೂಮು. ಆ್ಯಕ್ಚುಲಿ ಇದು ಸ್ವಲ್ಪ ಪಾರ್ಟಿಷನ್ ಮಾಡಿ ಅಂದರೆ ಕರ್ಟನ್ ಹಾಕಿ ಇಲ್ಲಿ ಇಟ್ಟಿರೋದು. ಇಲ್ಲಿ ನಾವು 4 ಜನ ಇದ್ದೀವಿ ಆಯಿತಾ. ಇಲ್ಲಿ ನೋಡಿ, ಇದು ನನ್ನ ರೂಮ್. ನನಗೆ ಇಲ್ಲಿ ಕರ್ಟನ್ ಇದೆ. ಓಕೆ, ಮತ್ತು ನಾನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ. ಆಮೇಲೆ ನಮಗೊಂದು ಕಬೋರ್ಡ್ ಕೊಡ್ತಾರೆ. ನೆಕ್ಸ್ಟ್ ಇಲ್ಲೊಬ್ಳಿದ್ದಾಳೆ, ಅವಳದು ಸೇಮ್, ಅವಳಿಗೆ ಕಬೋರ್ಡ್ಸ್. ಮತ್ತು ಇಲ್ಲೊಬ್ಳಿದ್ದಾಳೆ, ಅವರದು. ರೂಮಿಂದನೇ ಬಾಲ್ಕನಿಗೆ ಆ್ಯಕ್ಸಸ್ ಇದೆ, ಯಾಕಂದರೆ ಹಾಲಲ್ಲಿ ಇರೋದಲ್ವಾ. ಸೊ ಬಾಲ್ಕನಿಗೆ ಲೈಟ್ ಇದೆ ನೈಟಿಗೆ. ಮತ್ತು ವೆಯ್ಟ್, ಸೊ ದಿಸ್ ಈಸ್ ಅವರ್ ಬಾಲ್ಕನಿ. ಇಲ್ಲಿ ನಮಗೆ ಡ್ರೆಸ್ ವಾಶ್ ಮಾಡಿ ಹಾಕಲಿಕ್ಕೆ ನಮಗೆ ಈ ಸ್ಟ್ಯಾಂಡ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಯಾವುದು ಡ್ರೆಸ್ ಬೇಕಿದೆ ಎಲ್ಲ ನೀಟಾಗಿ. ಒಂದು 3 ರೂಮ್ ಇದೆ. 3 ರೂಮ್ ಅವರಿಗೆ, ಅಂದರೆ ನಾವೊಂದು ಹಾಲಲ್ಲ, ಇದು ಹಾಲ್, ಹಾಗೆ 3 ರೂಮ್ ಅವರಿಗೆ 3. ಸೊ ಇಲ್ಲಿ ನೈಸ್ ವ್ಯೂ. ಅಲ್ಲಿ ಸ್ಟೇಡಿಯಮಿಂದ ಲುಲ್ಲು ಕಾಣ್ತಿದೆ, ನಾಟ್ ಸ್ಟೇಡಿಯಮ್ ಎಕ್ಸಾಕ್ಟ್ಲಿ. ವಿ ಕ್ಯಾನ್ ಝೂಮ್ ಇಟ್. ಅದು ಸ್ಟೇಡಿಯಂ ದೂರ ಇದೆ ಆಯಿತಾ, ಮೊಬೈಲಲ್ಲಿ ಝೂಮ್ ಆಗಿದೆ. ಓಕೆ, ಅದು ಹಾಲ್ ಆದಮೇಲೆ ನಮಗೆ ಸ್ಟ್ಯಾಂಡ್ ಇದೆ ಆಯಿತಾ. ಈ ಒಬ್ಬೊಬ್ಬರಿಗೆ ಒಂದೊಂದು ಪ್ಲೇಸ್ ಇದೆ. ಇಲ್ಲಿ 12 ಜನಕ್ಕೂ ಇಡ್ಲಿಕ್ಕಾಗೋ ಥಿಂಗ್ಸ್ ಇದೆ. ಸೊ ಇದು ನಂದು ಆಯಿತಾ, ಹೀಗೆ. ಆಮೇಲೆ ನಮ್ಮದು ರೂಮೆಲ್ಲ ನೋಡಿ ತುಂಬ ಡೆಕೋರೇಟಿವ್ ಆಗಿ ಏನು ಫೋಟೋಸ್ ಫ್ರೇಮ್ಸ್ ಎಲ್ಲ ಹಾಕಿಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾನು ನಮ್ಮ ರೂಮಿದ್ದು ಕಿಚನ್ ತೋರಿಸ್ತೀನಿ. ಇದು ಕಿಚನ್ ತುಂಬ ಸ್ಪೇಷಿಯಸ್ ಆಗಿದೆ ನಮಗೆ. ಮತ್ತು ಇಲ್ಲಿ ನಮ್ಮದು ಫ್ರಿಡ್ಜ್ ಇದೆ 2, ಇದೆಲ್ಲ ನನ್ನದೇ. ಆಮೇಲೆ ಫ್ರಿಡ್ಜು ಎಲ್ಲ ನೀಟಾಗಿ ಇಟ್ಟರೆ ಆಯಿತು. ಎಕ್ಸ್ಪೈರ್ ಆದ ಫುಡ್ಡನ್ನು ಅವಾಗವಾಗ ಡಿಸ್ಪೋಸಲ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಫ್ರಿಡ್ಜ್ ಇದೆ, ಇದೊಂದು ಬೇರೆ ರೂಮ್ನವರಿಗೆ. ಓಕೆನಾ. ಮತ್ತು ಇಲ್ಲಿ ನೋಡಿ, ನಾವು ಸ್ವಲ್ಪ ಇಲ್ಲಿ ರೂಲ್ಸ್ ಹಾಕಿದ್ದಾರೆ, ಎಲ್ಲ ಆಚೆ ಈಚೆ ಇಡಬಾರ್ದು, ಎಲ್ಲ ನೀಟಾಗಿ ಕ್ಲೀನಾಗಿ ಇಡಬೇಕು ಎಲ್ಲ ಇದೆ. ಸೊ ಲೈಟ್ ಇದೆ, ಎ ಸಿ ಇದೆ, ಕಿಚನಲ್ಲಿ ಎ ಸಿ ಇದೆ. ಆ್ಯಂಡ್ ಇದು ನಮಗೆ ಮೈಕ್ರೋವೇವ್ ಇದೆ ಇಲ್ಲಿ. ಮತ್ತು ಕಿಚನ್ ಏನು ಸ್ಟವ್ 4 ಬರ್ನರ್ ಇದು. ಆಮೇಲೆ ಲೈಟ್ ಇದೆ ನೀಟಾಗಿ, ಎಕ್ಸಾಸ್ಟರ್ ಇದೆ. ಓಕೆ, ಸೊ ಡಸ್ಟ್ಬಿನ್ ಇದೆ. ಮತ್ತು ಎಲ್ಲರಿಗೆ ಬೇಕಾದಂಥ ಕಬೋರ್ಡ್ಸ್ ಇದೆ, ನಂಬರ್ ಹಾಕಿದ್ದಾರೆ ನಾನು ಒಬ್ಬೊಬ್ಬರಿಗೆ. ಸೊ ಅವರೆಲ್ಲ ಅವರವರ ಐಟಮ್ಸ್ ನೀಟಾಗಿ ಇಡ್ತಾರೆ. ಅಷ್ಟೇ ಮಾತ್ರ ಅಲ್ಲ, ಇಲ್ಲಿ ಮೇಲ್ಗಡೆನೂ ಸ್ವಲ್ಪ ರ್ಯಾಕ್ಸ್ ಇದೆ. ಮತ್ತು ನಮಗೆ ಇಲ್ಲಿ ಪ್ಲೇಟ್ಸ್ ಇಡಲಿಕ್ಕೆ ಎಲ್ರಿಗೂ ಕಾಮನ್ ಆಗಿ ಇಲ್ಲಿ ಪಾತ್ರೆ ಇಡಲಿಕ್ಕೆ. ಸಿಂಕ್ ಸಹ ನಮ್ಮದು ನೀಟಾಗಿದೆ ಎಲ್ಲರದ್ದು. ಬಟ್ ಇದೊಂದು ಮೇಯ್ನ್, ಹುಡುಗಿರ ರೂಮಲ್ಲಿ ಮಾತ್ರ ಈ ರೀತಿ ಏನು ಒಬ್ಬೊಬ್ರದ್ದು ಒಂದೊಂದು ವಾಷಿಂಗ್, ಒಬ್ಬೊಬ್ರದ್ದು ಪ್ಲೇಟ್ಗಳು. ಆ್ಯಂಡ್ ನಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಇಲ್ಲಿ ನಮಗೆ ನೀರು ಸಹ ಪ್ರೊವೈಡ್ ಮಾಡ್ತಾರೆ. ನಾವು ಸಪ್ರೇಟಾಗಿ ನೀರು ಇದು ಮಾಡಬೇಕಾಗಿಂತಿಲ್ಲ, ರೆಂಟಲ್ಲೇ ನೀರು ಸಹ ಬರುತ್ತೆ ನಮಗೆ. ಹಲೋ, ಇದಿಲ್ಲ ಆಯಿತಾ, ವರ್ಕ್ ಆಗಲ್ಲ, ಸುಮ್ಮನೆ ಮಾಡಿದ್ವಿ. ಸೊ ಇದು ನಮ್ಮದು ನೆಕ್ಸ್ಟ್ ಬಾತ್ರೂಮ್. ಒಂದು ಹೀಟರ್, ವಾಟರ್ ಹೀಟರ್ ಇದೆ, ಗೀಸರ್. ಸೊ ಲೆಟ್ಸ್ ಗೋ. ಇದು ನಮ್ಮ ವಾಶ್ರೂಮ್. ಫ್ಲೋರಲ್ಲಿ ನೀರಿಲ್ಲ, ಬಾತ್ ಟಬ್ ಇದೆ, ಕ್ಲೀನ್. ಒಂದು ದೊಡ್ಡ ಮಿರರ್ ಇದೆ, ಹ್ಯಾಂಡ್ ವಾಶ್ ಇದೆ. ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಬ್ರಷ್ ಮತ್ತು ವೈಪರ್ ಎಲ್ಲ ಇಟ್ಟಿದ್ದಾರೆ. ಬಟ್ ಕ್ಲೀನ್ ಮಾಡಲಿಕ್ಕೆ ಜನ ಬರ್ತಾರೆ. ನಮಗೆ ಒಂದು ದೊಡ್ಡ ಡ್ರೆಸ್ಸಿಂಗ್ ಮಿರರ್ ಇದೆ. ಹುಡುಗಿಯರಂದರೆ ಮಿರರ್ ಬೇಕೇ ಬೇಕಲ್ಲ. ಇಲ್ಲೊಂದು 4 ಜನ ಇರ್ತಾರೆ.
ಒಳಗಡೆ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇದೆ. ಎರಡನೇ ರೂಮ್ ಆಯಿತಾ. ಇದು ಕಾಮನ್ ಬಾತ್ರೂಮ್. ಮತ್ತು ಯಾವುದೇ ರಶ್ ಎಲ್ಲ ಅಂತೆಲ್ಲ ಹರಿಬರಿ ಇಷ್ಟು ಜನ ಇದ್ದಾರೆ, ಏನು ರಶ್ ಅಂತೆಲ್ಲ ಎಲ್ಲ ನೀಟಾಗಿ ಆಗುತ್ತೆ. ಇವತ್ತು ನೋಡಿ ಯಾರು ಇಷ್ಟೇ ನಮ್ಮ ರೂಮು. ಇದರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡಬೇಕು. ಇಷ್ಟೇ ಅಲ್ಲ, ನೀವು ಅಂದ್ಕೊಳ್ಬೋದು ಓಕೆ ಎಷ್ಟು ಜನ ಹೆಂಗಿರ್ತಾರೆ ಈ ರೂಮಲ್ಲಿ ಅಂತ. ಬಟ್ ಇದಕ್ಕಿಂತಲೂ ಡಬಲ್ ಜನ ಇರೋರು ನೋಡಿದ್ರು. ಬಂಕರ್ಸ್ ಬೆಡ್ಡಲ್ಲಿರ್ತಾರೆ, ತುಂಬ ನೀಟ್ ಇರಲ್ಲ, ಕ್ಲೀನ್ ಇರಲ್ಲ. ನಾನು ಹೋಗಿದ್ದೀನಿ, ಎಕ್ಸ್ಪೀರಿಯನ್ಸ್, ಅದಕ್ಕೆ ನಾನು ಹೇಳ್ತಿರೋದು. ಇದಾಗಿತ್ತು ನನ್ನ ದುಬೈಯಲ್ಲಿರುವಂಥ ರೂಮು. ನೆಕ್ಸ್ಟ್ ನಾನು ಬೇರೆ ಇಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅದರ್ ದ್ಯಾನ್ ರೂಮ್, ನಮಗೆ ಬೇರೆ ಏನು ಫೆಸಿಲಿಟಿ ಇದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು.